ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಸಂಜಯನು ಹೇಳಿದನು, ಶ್ರೀಕೃಷ್ಣ ಪರಮಾತ್ಮನ ಈ ಮಾತನ್ನು ಕೇಳಿ ಅರ್ಜುನನು ಭೀತಿಯಿಂದ ಗಡಗಡ ನಡುಗುತ್ತಾ ಕೈ ಜೋಡಿಸಿ ಬಗ್ಗಿ ನಿಂತು ಗದ್ಗದ ಸ್ವರದಿಂದ ಈ ರೀತಿ ಹೇಳಿದನು. ಕಾಲನ ಕಾರ್ಯದ ನಂತರ ಬರುವ ಯಮನ ಹೆಸರು ಕೇಳಿದರೆ ಭಯಭೀತರಾಗುವ ಜನರೆಷ್ಟೋ ಇರುವಾಗ ಕಾಲಪುರುಷನೇ ಬಂದು ಎದುರಿಗೆ ನಿಂತು ಎಲ್ಲರ ಆಯಸ್ಸು ಮುಗಿಯಿತು ಎಂದು ಹೇಳುತ್ತಿರುವಾಗ ಭಯವಿರದೇ ಇರಲು ಅಸಾಧ್ಯ. ಚೈತನ್ಯದ ಚಿಲುಮೆಯಾಗಿದ್ದ ಈ ಜಗತ್ತು ಇನ್ನು ಕೆಲವೇ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದ ಜೀವಿಗಳನ್ನು ಕಳೆದುಕೊಂಡು ಮನೆ ಮನೆಗಳಲ್ಲೂ ರೋಧನ ಪಡುವ, ವ್ಯಥೆ ಪಡುವ, ಪಶ್ಚಾತ್ತಾಪ ಪಡುವ ಅದೆಷ್ಟೋ ಅಸಹಾಯಕ ಹೆಂಗಸರು, ಮಕ್ಕಳು, ವಯಸ್ಸಾದವರೆಲ್ಲರನ್ನೂ ಕಾಣಬೇಕಲ್ಲ ಅನ್ನಿಸದೇ ಇರದು. ಮುಂದಿನದನ್ನು ಯೋಚಿಸುವಷ್ಟು ಅರ್ಜುನನ ಮನಸ್ಸು ನಿರಾಳವಾಗಿಲ್ಲ. ಆತ ಭಗವಂತನಲ್ಲಿ ಕಂಡಿದ್ದನ್ನೇ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದೀಗ ಹೇಳಿದ ವಾರ್ತೆಯಂತೂ ಪ್ರಖರವಾದ ಮಿಂಚಿನ ಹಿಂದೆ ಬಂದ ಸಿಡಿಲಿನಂತೆ ಆತನ ಮನಸ್ಸಿನ ಮೇಲೆ ಪ್ರಭಾವ ಬೀರಿದೆ. ಆತ ಭಯಗೊಂಡಿದ್ದಾನೆ. ಕೃಷ್ಣನ ಇನ್ನೊಂದು ಮುಖ ಕಂಡು ಗಲಿಬಿಲಿಗೊಂಡು ಕಂಠ ಒಣಗಿ ಹೃದಯ ಕಂಪಿಸಿದೆ. ತಾನು ಎಲ್ಲಿದ್ದೇನೆ ಎಂಬುದೇ ಮರೆತು ಹೋದಂತಿದೆ. ಜಗದೊಡೆಯ, ಜಗದ್ಗುರು, ಮಹಾಮಹಿಮ, ಭಕ್ತ ಪರಿಪಾಲಕ ಶ್ರೀಹರಿಯು ಪಕ್ಕದಲ್ಲಿ ನಿಂತಿರುವಾಗ ಯಾರಾದರೂ ಭಯಪಡಲು ಸಾಧ್ಯವೇ? ಮನುಷ್ಯನ ದೌರ್ಬಲ್ಯವೇ ಇದು. ಮೊದಲು ತನ್ನ ಮೇಲೆ ನಂಬಿಕೆ ಕಳೆದುಕೊಂಡು ತಾನು ಎಲ್ಲಿದ್ದೇನೆ, ಯಾರೊಡನೆ ಇದ್ದೇನೆ ಎಂಬುದು ಮರೆತು ಕಾಣುತ್ತಿರುವ ದೃಶ್ಯದಲ್ಲೇ ಮೈಮರೆತು ಭಯಗೊಳ್ಳುವುದು. ಒಂದು ನರಭಕ್ಷಕ ಪ್ರಾಣಿಯ ಎದುರು ನಿಂತಾಗ ತನ್ನ ಅರ್ಧ ಶಕ್ತಿಯನ್ನು ಮತ್ತು ಪೂರ್ಣ ವಿವೇಚನೆ ಕಳೆದುಕೊಂಡು ಯೋಚಿಸಲೂ ಆಗದೆ ಆ ಪ್ರಾಣಿಗೆ ಆಹಾರವಾಗುವಂತೆ ಅರ್ಜುನನ ಸ್ಥಿತಿಯಾಗಿದೆ. ದೈತ್ಯ ವಿಶ್ವರೂಪ ಧರಿಸಿದ ಪರಮಾತ್ಮನ ಕಾಲ ಭಯಂಕರನಾಗಿ ಬದಲಾಗಿರುವುದು ಅರ್ಜುನನ ಧೃತಿಗೆಡಿಸಿದೆ. ಭಯದಿಂದ ಕಂಪಿಸುತ್ತಿರುವ ಅರ್ಜುನನನ್ನು ನೋಡಿ ಸಂಜಯ ಧೃತರಾಷ್ಟ್ರನಿಗೆ ಅರ್ಜುನನ ಸ್ಥಿತಿಯನ್ನು ವರ್ಣಿಸಿದನು. ಹರಿ ಓಂ ತತ್ಸತ್.